ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಾವ, ಆ ಗೋಡೌನ್ ಪ್ರಾಬ್ಲಮ್ ಏನಾಯ್ತು? ಅದೇನಿಲ್ಲ ಪಾರು, ನಮ್ ಗೋಡಂಬಿ ಗೊರ್ಕನ ಕಳ್ಸಿದ್ದೀನಲ್ಲ ನಾನು, ಅವ್ರು ನೋಡ್ಕೊತಾರೆ. ಫೋನ್ ಮಾಡಿ ಸರಿಯಾಗಿ ಉಗ್ದಾಕಿದ್ದೀನಿ, ಏನ್ ತೊಂದರೆ ಇಲ್ಲ. ಸದ್ಯ ನಿನಗೆ ಇವಾಗ ಸಮಾಧಾನ ಆಯ್ತಾ? ಓ ಫುಲ್ ಸಮಾಧಾನ. ಆದ್ರೂ ಮಾವ ಅಂದ್ರೆ ಸರಿ ಹೋಗ್ಬಿಟ್ರೆ ನೆಮ್ಮದಿ ಇರೋದು ನಂಗೆ. ಆ ಮನುಷ್ಯ ನಾಟಕ ಮಾಡ್ತಿರೋದಕ್ಕೂ ನೀವೆಲ್ಲ ಅದನ್ನ ನಿಜ ಅಂತ ನಂಬೋದಕ್ಕೂ ಸರಿಯಾಗಿದೆ. ಆದ್ರೆ ನಾನ್ ಸುಮ್ನೆ ಬಿಡ್ತೀನ? ಅಪ್ಪನ್ ಬಣ್ಣ ಹೆಂಗ್ ಬಯಲ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಆದ್ರೂ ಪಾರು, ಈ ಟೆನ್ಷನ್ಗಳ ಮಧ್ಯೆಯಲ್ಲಿ ಒಂದ್ ಜೀವಕ್ಕೆ ತಮ್ ಕೊಡೋ ಒಂದ್ ವಿಷಯ ಐತೆ. ಏನ್ ಹೇಳ ನೋಡಮ್ಮ. ಏನ್ ಮಾವ? ಅದು ನಾವು ಆ ಯಂಗ್ಸ್ನ ಕಾಪಾಡ್ದವಲ್ಲ ನೋಡು, ಜೀವನ ಹೆಂಗಿರ್ತದೆ ಅಂತವ. ಇದ್ಯಾವುದೋ ಯಂಗ್ಸ್ ಅಂತೆ, ಇನ್ಯಾರಲ್ಲೋ ಸೇರ್ಕೊಂಡು ಅವ್ರನ್ನ ಬಚ್ಚಿಡೋದಂತೆ, ನಾವು ಹೋಗಿ ನೋಡೋದಂತೆ, ಕಾಪಾಡೋದಂತೆ. ಅಬ್ಬಬ್ಬಬ್ಬಬ್ಬಾ, ಈ ಕಷ್ಟದಲ್ಲಿರೋರ್ಗೆ ಈ ಕೈ ಕೊಟ್ಟು ಮೇಲೆತ್ತೈತಲ್ಲ, ಅದ್ರಾಗ ಒಂಥರ ಖುಷಿ ಐತೆ. ನಿಜ ಮಾವ, ಕೆಲವರು ಮೇಲೆ ಹೇಳ್ತಿರೋರ್ನ ತುಳಿಯೋದಕ್ಕೆ ನೋಡ್ತಿರ್ತಾರೆ. ಅಂಥದ್ರಲ್ಲಿ ನೀನು ಜೊತೆಗಿರೋರ್ನ ಮೇಲೆ ನಿಲ್ಸಿ ನೀನ್ ನೆಮ್ಮದಿಯಾಗಿರ್ತೀಯ ನೋಡು. ಇದೇ ನಿನ್ ಗುಣಕ್ಕೆ ಜನರೆಲ್ಲರೂ ನಿನ್ನ ದೇವಿ ಪುತ್ರ ಅಂತ ಹೇಳೋದು. ಆದ್ರೂ ಪಾರು, ನನ್ ಪುಣ್ಯ ಅಲ್ಲ, ನಮ್ಮ ಮಾವಂಗೋಗಿ ಅವ್ರು ಸರಿ ಹೋಗ್ಬಿಟ್ರೆ ಆಟೆ ಸಾಕಿತ್ ನಂಗೆ. ಸರಿ ಹೋಗೋಕೆ ಆ ಮನುಷ್ಯಂಗೆ ಏನಾಗಿದೆ ಮಾವ? ಮಾಡೋದೆಲ್ಲ ಮಾಡಿ ಮಳ್ಳನ್ ತರ ಕಾಯಿಲೆ ಬಂದವ್ರು ಹಂಗೆ ಮಾಡಿ ತಪ್ಪಿಸ್ಕೊಳಕ್ ನೋಡ್ತಿದ್ದಾರೆ. ನಾನೆಲ್ಲೋ ಊರ್ ಬಿಟ್ಟು ಯಾರಿಗೂ ಕಾಣ್ದಂಗೆ ತಪ್ಪಿಸ್ಕೊಂಡು ಹೋಗ್ತಾರೆ ಅಂದ್ಕೊಂಡಿದ್ದೆ, ಆದ್ರೆ ಈ ತರ ನಾಟಕ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಆದ್ರೂ ಶಾರದಮ್ಮಂಗೂ ಅಪ್ಪನಿಗೂ ಏನ್ ಸಂಬಂಧ ಅನ್ನೋದೇ ಗೊತ್ತಾಗ್ತಿಲ್ಲ. ಓಯ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅದು ಅಪ್ಪಂಗೆ ಹೆಂಗ್ ಟ್ರೀಟ್ಮೆಂಟ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೇ ಹೇಳದ್ವಲ್ಲ, ನಾಟಿ ಔಷಧಿ ಕೊಟ್ರೆ ಆಯ್ತು ಅಂತವ. ಆಮೇಲೆ ಸುಮಾರು ಜನ ಹೇಳ್ತಿದ್ರು ಈ ಅಕ್ಕಿ ಕೊಟ್ರೆ ಬೇಗ ಸರಿ ಹೋಗ್ತಾರಂತೆ. ಆಮ್ಯಾಕ್ ನಾನ್ ಹೇಳ್ದೆ, ಅಯ್ಯೋ ಬೇಡ ಕಣ್ರಪ್ಪ, ನನ್ ಎಂಡ್ರು ಡಾಕ್ಟರ್ ಅವಳೆ ಯಾಕೆ ಬೇಕು ಅಂತ. ಮೊದ್ಲೇ ದರಿದ್ರ ಅನ್ನೋದು ಈ ಕಾಲಿಂಗ್ ಬೆಲ್ ಮ್ಯಾಕೆ ಹಿಂಗ್ ಎಬ್ಬೆಟ್ ಹಿಡ್ಕೊಂಡ್ ನಿಂತಿರುತ್ತೆ. ಆಮೇಲೆ ಎಲ್ಲಾದ್ರೂ ಅದು ಒತ್ತಿ ಡಿಂಗ್ ಡಾಂಗ್ ಅಂದ್ಬಿಟ್ರೆ ಮುಗೀತು ಕತೆ. ಒಂದ್ ಪ್ಯಾಕ್ ಸಿಗರೇಟ್ ಕೊಡಪ್ಪ. ಸಿಗರೇಟ್ ಮಾರಕ್ಕಿಲ್ಲ. ಮಾವ ಮಾವ ಮಾವ, ನಿನ್ನೆ ಕೇಳ್ತಿರೋದು, ಅವ್ರು ಯಾಕೆ ನೀನು ನೋಡಿ ಹೆದರ್ಕೊಂಡು ಹೋದ್ರು? ನೀನ್ ಯಾಕೆ ಗಾಬರಿ ಆಗಿದ್ಯಾ? ಆ ವ್ಯಕ್ತಿ ಏನಾದ್ರೂ ನಿಂಗೆ ಗೊತ್ತಿರೋರಾ? ಪರಿಚಯ ಐತಿಯಾ? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.